ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೊಳಪಟ್ಟಿರುವ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕುಲಗುರುಗಳಾದ ಕೀರ್ತಿಶೇಷ ಮಾಧವ ಮಂಗಳ ಪೂಜಾರಿಯರ ಕಂಚಿನ ಪುತ್ಥಳಿ ನಿರ್ಮಾಣದ ಸಲುವಾಗಿ ಸಾಮೂಹಿಕ ಗುರುಪಾದ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮಕ್ಕೆ ರವಿವಾರ ಸಹಸ್ರಾರು ಮಂದಿ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ರಾಷ್ಟ್ರೀಯ ಹೆದ್ದಾರಿ 66ರ ಪಾಂಗಳ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ಆರಂಭಗೊಂಡ ದ್ವಿಚಕ್ರ ವಾಹನ ಜಾಥವನ್ನು ಹಾಗೂ ದಕ್ಷಿಣ ಭಾಗದ ಹೆಜಮಾಡಿ ಟೋಲ್ ಪ್ಲಾಜಾದಿಂದ ಪ್ರಾರಂಭವಾದ ಜಾಥವನ್ನು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಚಾಲನೆ ನೀಡಿದರು. ಶಿಸ್ತುಬದ್ಧವಾಗಿ ಜಾಥಾದಲ್ಲಿ 2,000ಕ್ಕೂ ಅಧಿಕ ವಾಹನಗಳು ಭಾಗವಹಿಸಿ ಗಮನ ಸೆಳೆಯಿತು. ಕ್ಷೇಮ ಪ್ರತಿನಿಧಿಯನ್ನ ಮಾಡಿಕೊಳ್ಬೇಕಾಗಿ ಎಲ್ಲ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಬಳಿಕ ದೇವಳ ಮುಂಭಾಗದಲ್ಲಿ ಮಾಧವ ಮಂಗಲ ಪೂಜಾರಿಯರ ಪುತ್ಥಳಿ ಸ್ಥಾಪನೆ ಸ್ಥಳದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಬಳಿಕ ಗುರುಪಾದ ಕಾಣಿಕೆ ಸಮರ್ಪಣೆ ನಡೆಯಿತು. ಉಪ್ಪಳದಿಂದ ಬೈಂದೂರು ತಾಲೂಕಿನ ಶೀರೂರುವರೆಗಿನ 336 ಮೊಗವೀರ ಗ್ರಾಮ ಸಭೆ ಹಾಗೂ ಕೂಡುಕಟ್ಟು ಸೇರಿದಂತೆ ದೇಶ ವಿದೇಶದಲ್ಲಿರುವ ಮೊಗವೀರ ಸಂಘಟನೆಗಳ 10,000ಕ್ಕೂ ಅಧಿಕ ಮಂದಿ ಹಾಗೂ ಸಮಸ್ತ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಮಹತ್ವದ ಉದ್ದೇಶದೊಂದಿಗೆ ಸಮಾಜದ 100 ಯುವಕರು ಅಂಗಾಂಗ ದಾನ ನೋಂದಣಿ ಮಾಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಸ್ವಾಗತಿಸಿದರು. ಕಂಚಿನ ಪುತ್ಥಳಿ ನಿರ್ಮಾಣ ಸಮಿತಿ ಕಾರ್ಯಾಧ್ಯಕ್ಷ ಮನೋಜ್ ಸಾಲಿಯಾನ್ ಪ್ರಸ್ತಾವನೆಗೈದರು. ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು ಕಾರ್ಯಕ್ರಮ ನಿರೂಪಿಸಿದರು. ಬಗ್ವಾಡಿ ಹೋಬಳಿ ಅಧ್ಯಕ್ಷ ಉದಯ್ ಕುಮಾರ್ ಹಟ್ಟಿಯಂಗಡಿ ವಂದಿಸಿದರು. ಇವತ್ತು ಕೂಡ ನಮ್ಮ ಗುರು ಪರಂಪರೆ ಹಿಂದೆ ನಮ್ಮ ಸಮಾಜಕ್ಕೆ ಉತ್ತಮ ನೇತೃತ್ವವನ್ನು ಕೊಟ್ಟು ನಮ್ಮ ಸಮಾಜದ ಏಳಿಗೆಗಾಗಿ ಬಹಳ ಶ್ರಮಿಸಿದರು. ಹೊಸ 1966 ನಂತರ ನಮ್ಮ ಗುರು ಪರಂಪರೆಗೆ ಮತ್ತೆ ಇನ್ನೊಬ್ಬರು ಗುರು ಬ್ರಹ್ಮ ಸಮಾಜಕ್ಕೆ ಇರಲಿಲ್ಲ. ಆದರೆ ಅವರು ಹಾಕಿಕೊಟ್ಟ ಒಂದು ವ್ಯವಸ್ಥೆಗಳು, ಮಾರ್ಗದರ್ಶನ, ಅವರ ವಿಚಾರಗಳನ್ನು ಇವತ್ತು ಯುವ ಜನತೆಗೆ ತಿಳಿಸುವಂತ ಅನಿವಾರ್ಯತೆ ಇವತ್ತಿನ ಸದ್ಯಕ್ಕೆ ಪರಿಸ್ಥಿತಿ. ಗುರುಗಳ ಆಶೀರ್ವಾದ ಕೂಡ ನಿಮಗೆ ಬೇಕು. ಇವತ್ತು ನಾವು ಬೆಂಗಳೂರಿನಲ್ಲಿ ಗುರುಗಳ ಒಂದು ಪೀಠವನ್ನು ಮಾಡಿದ್ದೇವೆ. ಸಿದ್ದರಾಮಯ್ಯ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಹೋಗಿದ್ದರು. ಅದರಲ್ಲಿ ಇಲ್ಲಿ ಕೂಡ ನಿಮಗೆ ಒಂದು ಗುರುಗಳ ಸಾನ್ನಿಧ್ಯ ಬೇಕು, ಗುರು ಬರಬೇಕು ಅಂತ ಹೇಳಿದಾಗ ನಾವು ಜೀರ್ಣೋದ್ಧಾರದ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ನಾನು ಸೇರಿ ಒಂದು ಗುರುಗಳ ಒಂದು ಸಾನ್ನಿಧ್ಯವನ್ನು ಇಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ಸರ್ಕಾರದಿಂದ ಕೂಡ ಒಂದು 3 ಕೋಟಿ ಸ್ಯಾಂಕ್ಷನ್ ಆಗಿದೆ. ಆದರೆ ಅದನ್ನು ಬಂದಿದ್ದ 10 ಲಕ್ಷ ಸರ್ಕಾರದಲ್ಲಿ ಹಣದ ಒಂದು ಕೊರತೆ ಇರೋದ್ರಿಂದ ನಮ್ಗೆ ಅಷ್ಟೇ ಬರ್ತಿದೆ. ನಾವು ಮತ್ತು ಜಯಣ್ಣವನ್ನು ಕಲಿಸಿದ್ದೇವೆ. ಯಾಕಂದ್ರೆ ನಾವು ಅದನ್ನ ಈ ಜಾಗ ಗುರುಪೀಠವನ್ನ ಒಂದು ವಿದ್ಯುಕ್ತವಾಗಿ ಪ್ರವಾಸೋದ್ಯಮ ಕೇಂದ್ರ, ಶಕ್ತಿ ಕೇಂದ್ರವಾಗಿ ಬೆಳೆಸಲಿಕ್ಕೆ, ಯಾಕಂದ್ರೆ ಹೈವೇಗಳಿದೆ, ಗುರುಗಳ ಒಂದು ಮೂರ್ತಿಯನ್ನು ಮಾಡಿದ್ರೆ ಹೈವೇಗೆ ಗುರುಗಳ ಮೂರ್ತಿ ಕಾಣಿಸ್ತದೆ. ನಿಟ್ಟಿನಲ್ಲಿ ನಾವು ಕೆಲಸವನ್ನು ಇವತ್ತು ಮಾಡಿದ್ದೇವೆ. ದಸರಾ ಅವಧಿಯಲ್ಲಿ ನಾವು ಒಂದು 30 ಅಡಿಯ ಗುರುಗಳ ಕುಳಿತ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿಕ್ಕಿದೆ. ಬಹಳ ಒಂದು ಖುಷಿ ಅನ್ನಿಸ್ತದೆ. ನನ್ನ
ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ಬಗ್ಗೋಡೆಯವರನ್ನು ಕೂಡ ಅವರು ಇದು ಮಾಡಿದ್ರು. ಈ ನಿಟ್ಟಿನಲ್ಲಿ ಒಂದು ವಿಶೇಷ ಜನರು ಬಗ್ಗೋಡೆಯವರು ಕೂಡ ನಮ್ಮ ಜೊತೆ ಒಂದು ಸೇರಿದ್ದಾರೆ. ಬಗ್ಗೋಡೆಯಲ್ಲಿ ಒಂದು ಗುರುಗಳ ಪ್ರತಿಮೆಯನ್ನು ಮಾಡಿ ಈಗಾಗಲೇ ಹೋಬಳಿ ಅಧ್ಯಕ್ಷರ ಉದಯಕುಮಾರ್ ಅಡ್ಡಿ ಅಂತ ಹೇಳಿದ್ದೀನಿ. ಖಂಡಿತ ಅದನ್ನು ಕೂಡ ಮಾಡಬೇಕು. ಸಾಕಷ್ಟು ಜಾಗ ಬೇರೆ ಜಾಗ ನಮಗೆ ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನಾವು ಸಮಾಜ ನಮ್ಮ ಜೊತೆ ಇವತ್ತು ಬಹಳಷ್ಟು ಆಗಿರ್ಬೋದು ನಮ್ಮ ಮಾರ್ಗದಲ್ಲಿ ಸುಮಾರು ಕೆಲಸವನ್ನು ನಾವು ಇವತ್ತು ಮಾಡಿಕೊಂಡಿದ್ದೇವೆ. ಸಣ್ಣ ಪುಟ್ಟ ಇರ್ತವೆ, ಯಾಕಂದ್ರೆ ಏನೋ ಒಂದು ಡೊನೇಷನ್ಗಳನ್ನ ಸಣ್ಣ ಪುಟ್ಟವಾಗಿ ಇರ್ತವೆ. ಆದರೆ ನಾವು ಮಾಡೋದು ನನಗೆ ಖುಷಿಯಿಂದ ಆಗಿ ಮತ್ತು ಸಮಾಜದವರಿಗೂ ನಾನು ಹೇಳ್ತೇನೆ ಅದು ಕೃಷಿಯಲ್ಲಿ ಎಲ್ಲರೂ ಸಾಕಾಗ್ತದೆ. ಇವತ್ತು ಸರಿ ಸುಮಾರು 2 ಕೋಟಿ ಮೇಲೆ ಆಗಿರ್ಬೋದು. ಎಲ್ಲ ನಮ್ಮ ಮುಖಂಡರು ಸೇರಿಕೊಟ್ಟಿದ್ದಾರೆ, ಸಮಾಜಕ್ಕಾಗಿ ಕೊಟ್ಟಿದ್ದಾರೆ. ನಾವು ಅದನ್ನು ಮುನ್ನಡೆಸಬೇಕು. ಇಲ್ಲಿ ಡೆವಲಪ್ಮೆಂಟ್ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಅದನ್ನು ಮುಂದುವರಿಕೊಂಡು ಹೋಗ್ತೀವಿ. ನಾನು ನನಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಾವು 2 ದಿವಸ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಮಾಜಕ್ಕೆ ಏನು ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ.